ಶಾರ್ಟ್ ಕಟ್ಸ್ ಆಲ್ವೇಸ್ ಫ್ಲಾಪ್ಸ್. ಓಕೆ, ಅದು ವಿನ್ ಆಗುತ್ತೆ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ. ಶಾರ್ಟ್ ಕಟ್ಸ್ ಆಲ್ವೇಸ್ ಶಾರ್ಟ್ ಕಟ್ಸ್. ಅದು ಕೂಡ ಶಾರ್ಟ್ ಆಗಿ ಬರುತ್ತೆ, ಕಟ್ಟಾಗಿ ಹೋಗ್ಬಿಡುತ್ತೆ ಅಷ್ಟೇ. ಹೊರತು ಅದು ಉಳಿಯಲ್ಲ. ಅದು ಲಾಂಗ್ ರನ್ ಥಿಂಕ್ ಮಾಡೋರು ಮಾತ್ರ ಉಳ್ಕೊಳ್ಳೋಕೆ ಸಾಧ್ಯ. ಈಗ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ಇಂಡಸ್ಟ್ರಿ ತಗೊಳ್ಳಿ, ಸುಮಾರು ಕಂಪ್ನಿಗಳು ಬರ್ತವೆ, ಸುಮಾರು ಕಂಪ್ನಿಗಳು ಹೋಗ್ತವೆ. ಉಳಿದಿರೋ ಕೆಲವು ಮಂದಿ ಮಾತ್ರ. ಯಾಕೆ ಅಂದರೆ ಎಲ್ಲ ಇದನ್ನು ಕೂಡ ಯೋಚನೆ ಮಾಡಿ ಅವ್ರು ಶಾರ್ಟ್ ಕಟ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಏನೇ ಒಂದು ಮಾಡ್ತೋ ಅಂತಂದ್ರೆ ಅದು ವೆರಿ ಟೈಮಿಂಗ್ ಆಗಿರುತ್ತೆ. World's best strategist, king of deal closure, highest paid consultant, smart entrepreneur, international speaker, unique author. ಇನೋವೇಷನ್ ಬದಲಾಗಿ ಶಾರ್ಟ್ಕಟ್ಗೆ ಹೋಗೋ ದಾರಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ. ಇದು ಬಿಸ್ನೆಸ್ಗೆ ಹಾಗೆ ಎಂಟರ್ಪ್ರಿನರ್ಗೆ ಎಷ್ಟು ಎಫೆಕ್ಟ್ ಆಗ್ಬೋದು? ಪಾಸಿಟಿವ್ ಆಗ್ಬೋದಾ, ನೆಗೆಟಿವ್ ಆಗ್ಬೋದು? ಇಲ್ಲ, ನಮ್ಮ ದೇಶ ಅಂತ ಅನ್ನುವಂಥದ್ದಲ್ಲ, ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಡೈವರ್ಸಿಫಿಕೇಶನ್ ತಗೊಳ್ಳುವಂಥದ್ದಾಗ್ಬೋದು, ಅಥವಾ ಅವ್ರ ಆಲೋಚನೆಗಳೇ ಬೇರೆ ಬೇರೆ ಥರ ಇರುತ್ತೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ, ಮತ್ತು ಅದನ್ನು ಮಾಡಬೇಡಿ ಅಂತ ನಾವು ಹೇಳುವಂಥ ಇದರಲ್ಲೂ ಇಲ್ಲ. ಅದೆಲ್ಲ ಅವರವರ ಸ್ವಂತ ಅನುಭವಕ್ಕೆ ಬಂದು ಅವ್ರು ಅದನ್ನು ಮಾಡ್ತಾ ಹೋಗಬೇಕು, ನಿಲ್ಲಿಸಬೇಕು ಕೂಡ. ಸೊ ನಂದು ಓವರ್ ಆಲ್ ಪ್ರಾಸ್ಪೆಕ್ಟಿವ್ ಪ್ರಕಾರ ನೀವು ಯೋಚನೆ ಮಾಡೋದಿತ್ತು ಅಂತ ಹೇಳ್ತಾ ಅನ್ನೋದಾದರೆ, ಏನು ಅವರು ಆಲೋಚನೆಗಳನ್ನ ಅಥವಾ ಅವರ ಥಿಂಕಿಂಗ್ ಕೆಪಾಸಿಟಿನ ಮಾಡ್ತಾ ಇದ್ದಾರೆ, ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಇಟ್ ಈಸ್ ನಾಟ್ ಡನ್ ಬೈ ದೇರ್ ಓನ್ ಕೆಪಾಸಿಟಿ. ಅವ್ರ ಕಡೆಯಿಂದ ಆಗಲ್ಲ ಅದು. ಇಟ್ ವಿಲ್ ಡಿಪೆಂಡ್ಸ್ ಅಪಾನ್ ದ ಎನ್ವೈರನ್ಮೆಂಟ್ ಹೌ ವಿಲ್ ಕ್ರಿಯೇಟ್ ಇನ್ ದ ಸೊಸೈಟಿ. ಸೋ ಕಾಲ್ಡ್ ಎಲ್ಡರ್ಸು ಅಥವಾ ಸೋ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್, ಸೋ ಕಾಲ್ಡ್ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ಬೋದು, ದೊಡ್ಡ ಟೈಕಾನ್ಸ್ಗಳು, ಬಿಸ್ನೆಸ್ ಪೀಪಲ್ಗಳು, ಅವರೆಲ್ಲ ತಗೊಂಡು ಅಂದರೆ ಇನಿಷಿಯೇಟಿವ್ಸ್ನ ಅವರೆಲ್ಲ ತಗೊಂಡು ಆ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತು ಅಂತಂದರೆ ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ ಆಗಿರುತ್ತೆ. ಇಲ್ಲ ಅಂತಂತಂದರೆ ಅದು ಅಲ್ಲೇ ಮುನಗಿದ್ದು, ಅಂದರೆ ಅಲ್ಲೇನೇ ಅದು ಸ್ಟ್ರಕ್ ಆಗಿ ಹೋಗುತ್ತೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಇದರ ಕಂಟಿನ್ಯೂಷನ್ ಕ್ವಶನ್ ಏನಂದ್ರೆ ಸರ್, ಸುಮಾರು ಬಿಸ್ನೆಸ್ಗಳು ಶಾರ್ಟ್ಕಟ್ಗಳನ್ನು ಹುಡ್ಕೋತಾರೆ. ಕೆಲವೊಂದು ಅವರ ಬಿಸ್ನೆಸ್ ಅಲ್ಲಿ ಲೋ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡೋದಾಗ್ಲಿ, ಅಥವಾ ಬೇಗ ಕೆಲಸ ಆಗ್ಬೇಕಂತ ಸುಳ್ಳು ಹೇಳೋದಾಗ್ಲಿ, ಆ ಸುಳ್ಳು ಪ್ರಾಮಿಸ್ಗಳನ್ನು ಕೊಡ್ತಾರೆ. ಹೀಗೆ ಶಾರ್ಟ್ಕಟ್ಸ್ ಗಳಿಂದ ಪ್ರಾಬ್ಲಮ್ಸ್ ಗಳು ಏನ್ ಬರ್ಬೋದು? ಎಂಟರ್ಪ್ರಿನರ್ಶಿಪ್ ಗೆ ಪ್ರಾಬ್ಲಮ್ ಬರ್ಬೋದು. ಕೆಲವೊಬ್ರು ಸಜೆಸ್ಟ್ ಮಾಡೋದೇನಂದ್ರೆ, ನೀವು ಕೂಡ ಸಜೆಸ್ಟ್ ಮಾಡೋದೇನಂದ್ರೆ, ಏನೇ ಒಂದು ಭರವಸೆ ನಾವು ನಮ್ಮ ಕಂಪನಿ ಕೊಡ್ತಿರುವಾಗ ಅವ್ರ ಜೊತೆ ಇದ್ದು ಎಷ್ಟೇ ಟೈಮ್ ಆದ್ರೂ ಅಡ್ಡಿಲ್ಲ, ಅದನ್ನ ಸರಿಯಾಗಿ ನಾನು ಕ್ಲಿಯರ್ ಮಾಡೇ ಕೊಡ್ತೀನಿ ಅಂತ ನೀವು ಪ್ರೀವಿಯಸ್ ವಿಡಿಯೋಗಳೆಲ್ಲ ಹೇಳಿದೀರಾ. ಹಾಗೆ ಶಾರ್ಟ್ಕಟ್ಸ್ಗಳು ಕೆಲವೊಮ್ಮೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಅದರ ಬಗ್ಗೆ ಅನಿಸಿಕೆ? ಇಲ್ಲ, ನಾನು ನಿಮಗೆ ಒಂದು ಕ್ಲಿಯರಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಶಾರ್ಟ್ ಕಟ್ಸ್ ಆಲ್ವೇಸ್ ಫ್ಲಾಪ್ಸ್. ಓಕೆ, ಅದು ವಿನ್ ಆಗುತ್ತೆ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ. ಶಾರ್ಟ್ ಕಟ್ಸ್ ಆಲ್ವೇಸ್ ಶಾರ್ಟ್ ಕಟ್ಸ್. ಅದು ಕೂಡ ಶಾರ್ಟ್ ಆಗಿ ಬರುತ್ತೆ, ಕಟ್ಟಾಗಿ ಹೋಗ್ಬಿಡುತ್ತೆ ಅಷ್ಟೇ. ಹೊರತು ಅದು ಉಳಿಯಲ್ಲ. ಅದು ಲಾಂಗ್ ರನ್ ಥಿಂಕ್ ಮಾಡೋರು ಮಾತ್ರ ಉಳ್ಕೊಳ್ಳೋಕೆ ಸಾಧ್ಯ. ಈಗ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ಇಂಡಸ್ಟ್ರಿ ತಗೊಳ್ಳಿ, ಸುಮಾರು ಕಂಪ್ನಿಗಳು ಬರ್ತವೆ, ಸುಮಾರು ಕಂಪ್ನಿಗಳು ಹೋಗ್ತವೆ. ಉಳಿದಿರೋ ಕೆಲವು ಮಂದಿ ಮಾತ್ರ. ಯಾಕೆ ಅಂದರೆ ಎಲ್ಲ ಯೋಚನೆ ಮಾಡಿ ಅವ್ರು ಶಾರ್ಟ್ ಕಟ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಏನೇ ಒಂದು ಮಾಡ್ತೋ ಅಂತಂದ್ರೆ ಅದು ವೆರಿ ಟೈಮಿಂಗ್ ಆಗಿರುತ್ತೆ. ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದೆಮ್, ಆರ್ ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಆಲ್ಸೋ. ಈ ಬ್ಯಾರಿಯರ್ನ ಅವ್ರದ್ದು ಆಚೆಗೆ ತರಬೇಕು ಅನ್ನೋದಿತ್ತು ಅಂತಂದ್ರೆ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್. ಓಕೆ, ಅವರು ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ನಾವು ಬೆಳಿಬೇಕು ಅಂತಿದ್ದಾರೆ, ಅದು ಟೈಮಿಂಗ್ ಆಗಿರುತ್ತೆ ಹೊರತು ಇದಾಗಲ್ಲ. ಆಮೇಲೆ ಅದು 100% ಎಫೆಕ್ಟ್ ಕೂಡ ಕಂಪನಿಗಳಿಗೆ ಅದು ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಅವ್ರು ಶಾರ್ಟ್ ಕಟ್ ಯೂಸ್ ಮಾಡಿ ಲೋಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಕ್ವಾಲಿಟಿ ಬರೆದಿರೋ ಹಾಗೆ ಮಾಡಿ ಪ್ರಾಡಕ್ಟ್ ಮೇಲಿನ ವ್ಯಾಲ್ಯೂ ಹಾಳಾಗುತ್ತೆ, ಮತ್ತೆ ಅದ್ರ ಮೇಲಿರುವಂಥ ಟ್ರಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ವಾಟ್ ಎವರ್ ದೇ ಆರ್ ಡೂಯಿಂಗ್, ಓಕೆ, ದಟ್ ಇಸ್ ನಾಟ್ ಎ ರೈಟ್ ಆ್ಯಂಡ್ ದಟ್ ಈಸ್ ನಾಟ್ ಎ ಲೈಫ್ ಆಲ್ಸೋ. ಅದು ಯಾರ ಕೈಲಿ ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ನೀವು ನನ್ನನ್ನು ಕೇಳೋದಿತ್ತು ಅಂತಂದರೆ ನೋಬಡಿ ಕ್ಯಾನ್ ಏಬಲ್ ಟು ಡೂ. ಅದು ಸುಮ್ಮನೆ ಸುಳ್ಳು ಅಷ್ಟೇ. ನಾವು ಮಾತಾಡ್ಕೋಬೇಕು ಅಷ್ಟೇ ಹೊರತು nobody can change the whatever the things is happening, ರೂಲ್ಸ್ ರೆಗ್ಯುಲೇಷನ್ಸ್ ಇದನ್ನು ಯಾವುದನ್ನು ಕೂಡ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಎಜುಕೇಷನ್ ತಗೊಂಡು ಹೋಗಿದ್ದಾರೆ ಅಂತ ಅನ್ನೋಂಥದ್ದು. ಸುಂದರ್ ಪಿಚೈಗೂ ಅದೇ ಟೀಚರ್ ಎಜುಕೇಷನ್ ಕೊಟ್ಟಿದ್ದಾರೆ, ಅವ್ರ ಫ್ರೆಂಡ್ಗೂ ಅದೇ ಎಜುಕೇಷನ್ ಕೊಟ್ಟಿದ್ದಾರೆ. CEO ಆದರು ಅಂತಂದ್ರೆ ಅವ್ರ ಕ್ಲಾಸ್ಮೇಟ್ ಎಲ್ಲರೂ CEO ಆದರು ಅಂತ ಅನ್ನೋದಲ್ಲ. ಅವ್ರ ಜೊತೆ ಎಷ್ಟು ಜನ ರ್ಯಾಂಕ್ ತೆಗಿತಿದ್ರು ಅವ್ರು ಯಾರೂ ಆಗಿರಲ್ಲ. ಅದನ್ನೇ ಹೇಳ್ತಿರೋದು, ಅಡ್ವೈಸ್ ಅನ್ನೋದು ಇರೋದು ಅಂಥದ್ದು ಗ್ರಹಿಕೆಯಲ್ಲಿ ಹೊರತು ಹೇಳೋದ್ರಲ್ಲ.